ಡಿ ಕೆ ಶಿವಕುಮಾರಣ್ಣವ್ರದ್ದು ಇವತ್ತು ಹುಟ್ಟುಹಬ್ಬ. ಡಿ ಕೆ ಶಿವಕುಮಾರಣ್ಣವರು ಒಬ್ಬ ವ್ಯಕ್ತಿ ಅಲ್ಲ, ಅವರು ಒಂದು ಶಕ್ತಿ ಅಂತ ಹೇಳಕ್ ಇಷ್ಟಪಡ್ತೀನಿ. ಯಾಕೆಂದ್ರೆ ಇವತ್ತು ಅವರು ಕಾಂಗ್ರೆಸ್ ಪಕ್ಷದ ಒಂದು ಶಕ್ತಿ, ನಮ್ಮೆಲ್ಲರ ಒಂದು ಶಕ್ತಿ. ಅವರು ಇವತ್ತು ನಮ್ಮ ಭಾರತ ದೇಶದಾದ್ಯಂತ ಕಾಂಗ್ರೆಸ್ ಪಕ್ಷಕ್ಕೆ ಒಂದು ಶಕ್ತಿ ಅಂತಂದ್ರೆ ಅವರು ಒಂದು ಶಕ್ತಿ ಅನ್ನೋದಕ್ಕೆ ನಾವು ಇಷ್ಟಪಡ್ತೀವಿ. ಯಾಕೆಂತಂದ್ರೆ ಕಾಂಗ್ರೆಸ್ ಪಕ್ಷಕ್ಕೆ ಏನೇ ಒಂದು ತೊಂದರೆ ಆಗಿದೆ ಅಂತಂದ್ರೆ ಅವರು ಮೊದಲನೇ ವ್ಯಕ್ತಿಯಾಗಿ ಬಂದು ನಿಲ್ತಾರೆ. ಹಂಗಾಗಿ ಆ ಭಗವಂತ ಅವರಿಗೆ ಹೆಚ್ಚಿನ ಆಯಸ್ಸು, ಆರೋಗ್ಯ, ಐಶ್ವರ್ಯ, ಒಳ್ಳೆಯ ಅಧಿಕಾರಗಳನ್ನ ಕೊಟ್ಟು ಆ ಭಗವಂತ ಕಾಪಾಡಲಿ. ಮುಂಬರುವಂಥ ದಿನಗಳಲ್ಲಿ ಅವರು ನಮ್ಮ ರಾಜ್ಯದ ಮುಖ್ಯಮಂತ್ರಿಯಾಗಿ ಬಂದು ನಮ್ಮ ಭಾರತ ದೇಶದಾದ್ಯಂತ ಕರ್ನಾಟಕ ರಾಜ್ಯವನ್ನ ಒಂದು ಮಾದರಿ ರಾಜ್ಯವನ್ನಾಗಿ ಅವರು ನಿರ್ಮಾಣ ಮಾಡ್ತಾರೆ ಅನ್ನೋ ನಂಬಿಕೆ ಇದೆ. ಮಾಡಲಿ ಅಂತ ಹೇಳ್ಬಿಟ್ಟು ಆ ಭಗವಂತನಲ್ಲಿ ನಮ್ಮ ಎಲ್ಲ ಶಿಡ್ಲಘಟ್ಟ ವಿಧಾನಸಭಾ ಕ್ಷೇತ್ರದ ಕಾರ್ಯಕರ್ತರು, ಮುಖಂಡರುಗಳು, ಅವರ ಅಭಿಮಾನಿಗಳು, ಪದಾಧಿಕಾರಿಗಳ ಪರವಾಗಿ ನಾನು ಕೇಳ್ಕೊಳ್ತಾ ಇದ್ದೀನಿ, ಅವ್ರಿಗೆ ಭಗವಂತ ಒಳ್ಳೆಯ ಶಕ್ತಿ ಕೊಡಲಿ, ನಮ್ಮ ರಾಜ್ಯ ನಿರ್ವಹಣೆ ಮಾಡುವಂಥ ಒಂದು ಶಕ್ತಿ ಕೊಡಲಿ ಅಂತ ಹೇಳ್ಬಿಟ್ಟು ಒಂದು ಸಂದರ್ಭದಲ್ಲಿ ಹೇಳಕ್ಕೆ ಇಷ್ಟಪಡ್ತೀನಿ. ವರ್ಷ ಅವರ ಹುಟ್ಟುಹಬ್ಬವನ್ನು ಒಂದು ಡಿಫ್ರೆಂಟ್ ಆಗಿ ಒಂದು ಯುನೀಕ್ ಆಗಿ ಆಚರಣೆ ಮಾಡಬೇಕು ಅನ್ನೋದು ನಮ್ಮ ಒಂದು ಬಯಕೆ. ಅದೇ ರೀತಿ ಇವತ್ತು ಕಳೆದ ರಾತ್ರಿ ನಾವು ಕರೆಕ್ಟ್ 12 ಗಂಟೆ ಸರಿಯಾಗಿ ಅವ್ರ ಮನೆ ಹತ್ರ, ಸದಾಶಿವನಗರದಲ್ಲಿರುವಂಥ ಮನೆ ಹತ್ರ ಹೋಗಿ ಮೊದಲನೇವರು ಅಂದರೆ ಇಡೀ ನಮ್ಮ ಶಿಡ್ಲಘಟ್ಟ ವಿಧಾನಸಭಾ ಕ್ಷೇತ್ರದಲ್ಲಿ ಒಂದಷ್ಟು ಜನ ಮುಖಂಡರುಗಳು, ಕಾರ್ಯಕರ್ತರು, ಒಟ್ಟಾರೆ ಒಂದು 100 ಜನ ಹೋಗಿ ಈ ವರ್ಷದ ಹುಟ್ಟುಹಬ್ಬಕ್ಕೆ ಮೊದಲನೇವರು ನಾವೇ ವಿಶ್ ಮಾಡಿ ಅವ್ರಿಗೆ ನಮ್ಮ ಶಿಡ್ಲಘಟ್ಟ ಕ್ಷೇತ್ರದಿಂದ ಇವತ್ತು ಅವ್ರಿಗೆ ವಿಶ್ ಮಾಡಿ ನಾವೆಲ್ಲರೂ ಕೂಡ ಒಂದು ಸೇರಿ ಒಟ್ಟಾರೆ ಒಂದು 2 ಆನೆ ಕೊಟ್ಟು ಅವ್ರಿಗೆ ಆನೆ ಬಲ ಬರಲಿ ಅಂತ ಹೇಳ್ಬಿಟ್ಟು ಒಂದು 2 ಬೆಳ್ಳಿ ಆನೆ ಕೊಟ್ಟಿದ್ದೀವಿ. ಮುಂಬರುವಂಥ ಒಂದು ಏನಿದೆ ಎಲ್ಲ ಚುನಾವಣೆಗಳನ್ನ ಎದುರಿಸುವಂಥ ಶಕ್ತಿ ಅವರು ನಮಗೆ ಕೊಡಲಿ, ಭಗವಂತ ಅವ್ರಿಗೆ ಶಕ್ತಿ ಕೊಟ್ಟು ನಮ್ಮನ್ನೆಲ್ಲ ಬೆಳೆಸ್ಕೊಂಡು ಹೋಗುವಂಥ ಶಕ್ತಿ ಕೊಡಲಿ ಅಂತ ಹೇಳ್ಬಿಟ್ಟು ನಾವೆಲ್ಲರೂ ಕೇಳ್ಕೊಂಡಿದ್ದೀವಿ. ಏನಾಯಿತು, ಒಂದು 2-3 ತಿಂಗಳಿಂದ ನಮ್ದು ಏನೋ ಕಾರಣಾಂತರಗಳಿಂದ ಅದು ತೊಂದರೆ ಆಗಿರ್ಬೋದು. ಇರಲಿ, ರಾಜಕೀಯದಲ್ಲಿ ಒಳ್ಳೇದಕ್ಕೋ ಕೆಟ್ಟದ್ದಕ್ಕೋ ಅದು ಬಂದೋಗಿದೆ. ಆದರೂ ಕೂಡ ನನಗೆ ಆ ಒಂದು ತೊಂದರೆಯಲ್ಲಿ ಇದ್ದಿದ್ದರಿಂದ ನಾನು ಪಕ್ಷ ಸಂಘಟನೆಯಲ್ಲಿ ಮೊದಲಷ್ಟು ತೊಡಗಿಸ್ಕೊಳ್ಳೋಕೆ ಆಗದೇ ಇರೋದ್ರಿಂದ ಈ ಕ್ಷಣದಿಂದನೂ ಪ್ರತಿಯೊಂದು ಬೂತಲ್ಲೂ ಕೂಡ ಪ್ರತಿಯೊಂದು ಹಳ್ಳಿಗೂ ಹೋಗಿ ಪಕ್ಷ ಸಂಘಟನೆ ಮಾಡುವಂಥ ಕೆಲಸ ಮಾಡ್ತೀನಿ. ಈಗಾಗಲೇ ನಾನು ಡಿ ಕೆ ಶಿವಕುಮಾರಣ್ಣವ್ರು ನಿನ್ನೆ ಹೇಳಿದ್ರು ನನಗೆ, ಈಗ ಮುಂಬರುವಂಥ ಚುನಾವಣೆಗಳು, ತಾಲೂಕ್ ಪಂಚಾಯತಿ, ಜಿಲ್ಲಾ ಪಂಚಾಯತಿ, ಗ್ರಾಮ ಪಂಚಾಯತಿ ಚುನಾವಣೆಗಳು, ನಗರಸಭೆ ಚುನಾವಣೆಗಳು ಬರ್ತಾ ಇದೆ. ಅದರ ಎಲ್ಲರ ಜವಾಬ್ದಾರಿ ಕೂಡ ಕಾಂಗ್ರೆಸ್ ಪಕ್ಷದ ಕಂಪ್ಲೀಟು ಶಿಡ್ಲಘಟ್ಟ ವಿಧಾನಸಭಾ ಕ್ಷೇತ್ರದ ಜವಾಬ್ದಾರಿ ನಿನ್ನ ಮೇಲೆ ಇದೆ, ಅದನ್ನು ನಿರ್ವಹಿಸ್ಕೊಂಡು ಹೋಗೋಂಥ ಜವಾಬ್ದಾರಿ ನಿಂದು ಅಂತ ಹೇಳಿದ್ದಾರೆ. ಹಂಗಾಗಿ ಇಂದಿನಿಂದನೇ ಅವ್ರ ಹುಟ್ಟುಹಬ್ಬ ಆಚರಣೆ ಮಾಡಿ ಅವ್ರ ಹುಟ್ಟುಹಬ್ಬಕ್ಕೆ ಉಡುಗೊರೆಯಾಗಿ ನಾವು ಏನನ್ನ ಕೊಡಬೇಕು ಅಂದ್ಕೊಂಡಿದ್ದೀನಿ ಅಂತಂದ್ರೆ, ನಾನು ಎಲ್ಲ ನಮ್ಮ ಶಿಡ್ಲಘಟ್ಟ ಏನು ವಿಧಾನಸಭಾ ಕ್ಷೇತ್ರದಲ್ಲಿರುವಂಥ ಮುಂಬರುವಂಥ ಚುನಾವಣೆಗಳಿದ್ದಾವೆ, ಆ ಎಲ್ಲ ಸ್ಥಳೀಯ ಚುನಾವಣೆಗಳಲ್ಲೂ ಗೆದ್ದು ನಾವು ಅವರಿಗೆ ಅದನ್ನೇ ಒಂದು ಹುಟ್ಟುಹಬ್ಬದ ಉಡುಗೊರೆಯಾಗಿ ಕೊಡಬೇಕು ಅಂತ ಇವತ್ತಿನಿಂದನೇ ನಾನು ಬೂತ್ ಮಟ್ಟದಲ್ಲಿ ಎಲ್ಲ ನಮ್ಮ ಕಾಂಗ್ರೆಸ್ ಕಾರ್ಯಕರ್ತರು, ಮುಖಂಡರನ್ನ ಒಗ್ಗೂಡಿಸ್ಕೊಂಡು ಹೋಗೋಂಥ ಕೆಲಸ ಮಾಡ್ತೀನಿ ಅನ್ನೋ ಮಾತನ್ನ ಹೇಳಕ್ಕೆ ಇಷ್ಟಪಡ್ತೀನಿ. ಯಾವಾಗಲೂ ನಿಜ. ಯಾಕೆ ಅಂತಂದ್ರೆ ಈಗ ಮೊದಲನೇದಾಗಿ ನಮ್ಮ ಮೂಲಭೂತ ಸೌಲಭ್ಯಗಳೇನು, ಕುಡಿಯೋ ನೀರಿಗೆ ಭಾರಿ ತೊಂದರೆ ಆಗ್ತಾ ಇದೆ. ನನಗೂ ಸುಮಾರು ಜನ ಎಲ್ಲ ಲೀಡರ್ಗಳು ಫೋನ್ ಮಾಡಿ ಹೇಳ್ತಾ ಇದ್ರು, ಅಣ್ಣ ಹಳ್ಳಿಗಳಲ್ಲಿ ಕುಡಿಯೋ ನೀರು ವಾರಕ್ಕೊಂದ್ಸರಿ ನೀರು ಬಿಡ್ತಾ ಇಲ್ಲ. ಇಲ್ಲಿ ನಗರದಲ್ಲೂ ಅಷ್ಟೇ ಪ್ರತಿಯೊಬ್ಬರೂ ಇಲ್ಲಿ ಹಾಹಾಕಾರ ಶುರುವಾಗಿದೆ, ಕುಡಿಯೋ ನೀರಿಗೆ ಭಾಳ ತೊಂದರೆ ಆಗ್ತಾ ಇದೆ. ಇದನ್ನ ಒಂದು ನಿಭಾಯಿಸುವಲ್ಲಿ ಇಲ್ಲಿ ಏನು ಸ್ಥಳೀಯ ಶಾಸಕರಿದ್ದಾರೆ ಅವ್ರ ಕೈಲಿ ಆಗ್ತಾ ಇಲ್ಲ. ಇದಕ್ಕೇನಾದ್ರು ಒಂದು ಸೂಕ್ತ ಪರಿಹಾರ ಕಂಡುಕೋಬೇಕು ಅನ್ನೋ ಮಾತನ್ನು ಕೂಡ ಹೇಳಿದ್ರು. ನಾನು ಇದನ್ನೂ ಕೂಡ ಚರ್ಚೆ ಮಾಡಿದೆ, ಡಿ ಕೆ ಶಿವಕುಮಾರ್ ಅವರ ಚರ್ಚೆ ಮಾಡಿದಾಗ ಅವ್ರು ಹೇಳಿದ್ರು, ಎಲ್ಲ ಜಿಲ್ಲಾ ಮಟ್ಟದಲ್ಲಿ ಡಿ ಸಿಗಳಿಗೆ ಅದಕ್ಕೆ ಸಫಿಷಿಯೆಂಟ್ ಆಗಿ ಕುಡಿಯೋ ನೀರಿಗೆ ಯಾವುದೇ ಥರ ತೊಂದರೆ ಆಗಬಾರ್ದು, ಡಿ ಸಿಗಳಿಗೆ ಅದಕ್ಕೆ ಸಫಿಷಿಯೆಂಟ್ ಫಂಡ್ಸ್ ಕೊಟ್ಟಿದ್ದೀವಿ. ಹಂಗಾಗಿದ್ರೆ ಡಿ ಸಿ ಅವ್ರಿಗೆ ಗಮನಕ್ಕೆ ತಗೊಂಬರ್ರಿ, ಅಲ್ಲಿ ಆಗಲಿಲ್ಲ ಅಂದರೆ ಖಂಡಿತವಾಗ್ಲೂ ನನ್ನ ಗಮನಕ್ಕೆ ತಗೊಂಬರ್ರಿ, ನಾನು ನಿಮ್ಗೆ ಸಹಕಾರಿಯಾಗಿರ್ತೀನಿ ಅನ್ನೋ ಮಾತು ಹೇಳಿದ್ದಾರೆ. ಪ್ರತಿಯೊಬ್ಬ ನಮ್ಮ ಏನು ನಾಗರಿಕರಿದ್ದಾರೆ ಶಿಡ್ಲಘಟ್ಟ ವಿಧಾನಸಭಾ ಕ್ಷೇತ್ರದಾದ್ಯಂತ ಎಲ್ಲೇ ತೊಂದರೆಗಳಿರಲಿ ಅವರ ತೊಂದರೆಗಳನ್ನ ಧಾವಿಸಿ ಪರಿಹಾರ ಕಂಡುಕೊಳ್ಳುವಂಥ ಕೆಲಸ ಖಂಡಿತವಾಗ್ಲೂ ಮಾಡ್ತೀನಿ. ಅಧಿಕಾರಿಗಳು ಯಾರು ಕೆಲಸ ನಿರ್ವಹಿಸ್ತಿಲ್ಲ, ಖಂಡಿತವಾಗ್ಲೂ ನಾನು ಅವತ್ತು ಇದ್ದೀನಿ, ಇನ್ನು ಮುಂದೇನೂ ಇರ್ತೀನಿ. ಯಾವುದೇ
ಕಾರಣಕ್ಕೂ ಇದ್ರಂಥ ಮಾತೇನಿಲ್ಲ. ನಮ್ಮ ಜನಕ್ಕೆ ತೊಂದರೆ ಆಗ್ತಾ ಇದೆ, ನಮ್ಮ ಜನ ಕಷ್ಟದಲ್ಲಿದ್ದಾರೆ ಅಂದರೆ ಅವ್ರ ಪರವಾಗಿ ಎಲ್ಲೇ ಆಗಲಿ, ಯಾರ ಹತ್ರನೇ ಆಗಲಿ, ನಾನು ಒಂದು ದಂಡಿಸಿ ಅವ್ರಿಗೆ ಏನು ಕೆಲಸ ಕೇಳಬೇಕು ಕೇಳಿಸೋಂಥ ಕೆಲಸ ಖಂಡಿತವಾಗ್ಲೂ ಮಾಡ್ತೀನಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಇವಾಗಲೂ ಹೇಳ್ತಿದ್ದೀನಿ, ನಮ್ಮಲ್ಲಿ ಈಗ 34 ಪಂಚಾಯತಿಗಳಲ್ಲಿ ಈಗಾಗಲೇ 4 ಪಂಚಾಯತಿ ಚುನಾವಣೆ ನಡೆದಿದೆ, ಇನ್ನೂ 30 ಪಂಚಾಯತಿಗಳ ಚುನಾವಣೆ ಇದೆ. ಆ ಚುನಾವಣೆಯಲ್ಲಿ 30ಕ್ಕೆ 30 ಕಾಂಗ್ರೆಸ್ ಪಂಚಾಯತಿಗಳು ಬರಬೇಕು. ಅದಕ್ಕೆ ಏನು ಶ್ರಮಿಸಬೇಕು, ಬೂತ್ ಮಟ್ಟದಲ್ಲಿ ಪ್ರತಿಯೊಂದು ಹಳ್ಳಿಗೂ ಹೋಗಿ ನಮ್ಮ ಕಾಂಗ್ರೆಸ್ ಮುಖಂಡಗಳನ್ನೆಲ್ಲ ಒಗ್ಗೂಡಿಸಿ, ಏನು ನಮ್ಮ ಬೆನ್ನೆಲುಬಿಗೆ ನಮ್ಮ ಡಿ ಕೆ ಶಿವಕುಮಾರ್ ಅಣ್ಣವ್ರು ಇರ್ಬೋದು, ಸಿದ್ದರಾಮಯ್ಯವ್ರು ಇರ್ಬೋದು, ನಮ್ಮ ಸಹಕಾರಿಯಾಗಿದ್ದಾರೆ. ಈಗ ನಮಗೂ ಕೂಡ ನಮ್ಮ ರಾಜ್ಯದಲ್ಲೇ, ಇಡೀ ನಮ್ಮ ಕರ್ನಾಟಕ ರಾಜ್ಯದಾದ್ಯಂತ ಇವತ್ತು ನಾವು ಏನು ಚುನಾವಣಾ ಪೂರ್ವವಾಗಿ ಏನು ನಾವು ಗ್ಯಾರಂಟಿಗಳನ್ನ ಅನೌನ್ಸ್ ಮಾಡಿದ್ವಿ, ಆ ಗ್ಯಾರಂಟಿಗಳನ್ನೆಲ್ಲವನ್ನೂ ಕೂಡ ಇವತ್ತು ನಾವು ಕೊಡೋದ್ರಲ್ಲಿ ಸಕ್ಸಸ್ ಆಗಿದ್ದೀವಿ. ಹಂಗಾಗಿ ಮುಂಬರುವಂಥ ಚುನಾವಣೆಗಳನ್ನ ಖಂಡಿತವಾಗ್ಲೂ ಒಳ್ಳೆ ರೀತಿಯಲ್ಲಿ ಎದುರಿಸಿ 30ಕ್ಕೆ 30 ಪಂಚಾಯತಿಗಳನ್ನ ಇಲ್ಲಿ ನಮ್ಮ ಏನು ಶಿಡ್ಲಘಟ್ಟ ವಿಧಾನಸಭಾ ಕ್ಷೇತ್ರ ಇದೆ, ಕ್ಷೇತ್ರದಲ್ಲಿ ಎಲ್ಲವನ್ನೂ ಅಧಿಕಾರಕ್ಕೆ ಬರೋ ರೀತಿಯಲ್ಲಿ ಮಾಡಬೇಕು. ಅದಕ್ಕೆ ಪಣ ತೊಟ್ಟಿದ್ದೀವಿ. ಎಲ್ಲ ನಮ್ಮ ಮುಖಂಡರುಗಳ ಸಹಕಾರದೊಂದಿಗೆ ಖಂಡಿತ ಮಾಡ್ತೀನಿ ಅನ್ನೋ ಮಾತನ್ನು ಹೇಳ್ತಾ, ಅದೇ ರೀತಿ ನಮ್ಮ ನಗರಸಭಾ ಚುನಾವಣೆಗಳು ಕೂಡ ಅವು ಕೂಡ ಬರೋದಿದೆ. ಅದರಲ್ಲೂ 31 ವಾರ್ಡ್ ಇದೆ. 31ಕ್ಕೆ 31 ವಾರ್ಡನ್ನ ಗೆಲ್ಸ್ಕೊಂಬರೋದಕ್ಕೆ ಶಕ್ತಿಯಾಗಿ ನಿಂತ್ಕೋತೀನಿ ಅನ್ನೋ ಮಾತನ್ನು ಹೇಳಕ್ಕೆ ಇಷ್ಟಪಡ್ತೀನಿ. ಭೀಮನಪ್ಪನವ್ರು ದೇವ್ರಂಥ ಮನುಷ್ಯರು, ಅವ್ರ ಮಗು ಥರ ಮನಸ್ಸು. ಯಾಕಂದರೆ ಅವರು ನಾನು ಹೇಳ್ತಿದ್ದೀನಿ, ಇನ್ನೂ 100 ವರ್ಷಗಳ ಕಾಲ ಅವರು ಚೆನ್ನಾಗಿರ್ಬೇಕು. ನಿನ್ನೆ ಹೋಗಿ ಅದಕ್ಕೆ ಅವ್ರ ಪಾದಗಳಿಗೆ ನಮಸ್ಕಾರ ಮಾಡಿ, ಅವ್ರಿಗೆ ದೇವರು ಒಳ್ಳೇದು ಮಾಡಲಿ. ಅವರು ಈ ಮುಂಬರುವಂಥ ಚುನಾವಣೆಗಳಿಗೆ ಅವ್ರು ಬಂದು ನಮಗೆ ಶಕ್ತಿಯಾಗಿರಲಿ, ಅವ್ರ ಮಾರ್ಗದರ್ಶನ ಕೊಡಲಿ ಅಂತ ಹೇಳ್ಬಿಟ್ಟು ಹೋಗಿ ಆ ಭಗವಂತನಲ್ಲೂ ಕೇಳ್ಕೊಳ್ತಾ, ಅವ್ರಿಗೆ ಹೋಗಿ ನಾನು ಹೋಗಿ ಅವ್ರ ಹತ್ರ ಕೋರ್ಕೊಂಡು ಬಂದಿದ್ದೀನಿ. ಹಂಗಾಗಿ ನಾನು ಹೇಳೋದೇನೆಂದರೆ, ಭೀಮನಪ್ಪನವರು ದೇವರಂಥ ಮನುಷ್ಯರು. ಅವ್ರಿಗೇನಾಯಿತು, ಲಾಸ್ಟ್ ಟೈಮ್ ಕೋವಿಡ್ ಸಂದರ್ಭದಲ್ಲಿ ಆ ಕೋವಿಡ್ ಇದಾದಾಗ ಅವ್ರು ಕೋಮಾಗಿ ಹೋದಂಥ ಪರಿಸ್ಥಿತಿ, ಅವಾಗಲಿಂದನೂ ಅವ್ರಿಗೆ ಅನಾರೋಗ್ಯ ಕಾರಣದಿಂದ ಅವ್ರಿಗೆ ಗೊತ್ತಾಗ್ತಾ ಇಲ್ಲ, ಅವ್ರಿಗೆ ಏನು ಮಾಡ್ತಾ ಇದ್ದೀನಿ ಅನ್ನೋ ಒಂದು ವಿಚಾರ ಕೂಡ ಅವ್ರಿಗೆ ಗೊತ್ತಾಗ್ತಾ ಇಲ್ಲ. ಹಂಗಾಗಿ ಅವ್ರದ್ದು ಮನಸ್ಸು ಒಂದು ಸಣ್ಣ ಮಗು ಥರ. ಅವ್ರನ್ನ ನಾವು ದೇವ್ರ ಸಮಾನ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಅವ್ರು ಆ್ಯಕ್ಚುಲಿ ನಿಜ ಹೇಳ್ತಿದ್ದೀನಿ, ಡಿ ಕೆ ಶಿವಕುಮಾರ್ ಅನ್ನೋರು ಮನೇಲಿ ಕರೆದುಬಿಟ್ಟು ಡಿ ಕೆ ಶಿವಕುಮಾರ್ ಅನ್ನೋರ್ಗ ಹತ್ರ ಆಲ್ಮೋಸ್ಟ್ ಅಲ್ಲಿ 1 ಗಂಟೆ ಕಾಲ ಚರ್ಚೆ ಮಾಡಿದ್ರು, ಕೇಳಿದ್ರು. ನನಗೂ ಹೇಳಿದ್ರು, ಮುನಿಯಪ್ಪ ಅವರು ನನ್ನ ಸ್ನೇಹಿತ ಕಣೋ, ಹೆಂಗೆ ಅವರು ಡಿ ಕೆ ಅಣ್ಣ ಅವರು ಮಾತಾಡೋಂಥ ವಿಧದಲ್ಲಿ ಹೇಳಿದ್ರು. ಮುನಿಯಪ್ಪ ಬಂದು ನನ್ನ ಸ್ನೇಹಿತ, ಇವತ್ತು ಹೇಳ್ತಿದ್ದೀನಿ, ಕಾಂಗ್ರೆಸ್ ಪಕ್ಷ ಇಷ್ಟು ಚೆನ್ನಾಗಿ ಕಟ್ಕೊಂಬಂದಿದ್ದಾರೆ. ಇವತ್ತು ಅಯ್ಯಪ್ಪನಿಗೆ ಆರೋಗ್ಯ ಸರಿ ಇಲ್ಲ, ಮುಂದೆ ಅವ್ರು ಏನು ಹಿಂದೆ ಪಕ್ಷ ಕಟ್ಕೊಂಬಂದಿದ್ರು ಆ ಕಾರ್ಯಕರ್ತರು ಮುಖಂಡರುಗಳನ್ನು ಎಲ್ಲ ಕೂಡ ನೀನು ಒಗ್ಗೂಡಿಸ್ಕೊಂಡು ಕರ್ಕೊಂಡು ಹೋಗೋ ಜವಾಬ್ದಾರಿ ನಿಂದು ಅಂತ ಹೇಳ್ಬಿಟ್ಟು ಡಿ ಕೆ ಶಿವಕುಮಾರ್ ಅನ್ನೋರು ಮುನಿಯಪ್ಪನವ್ರ ಮುಖಾಂತರನೇ ಹೇಳಿಸಿದ್ರು. ಮುನಿಯಪ್ಪನವರು ಕೂಡ ಹೇಳಿದ್ರು, ನೋಡಪ್ಪ, ಇನ್ನು ಮುಂದೆ ನಮ್ಮ ಪಕ್ಷದಲ್ಲಿ ಇರೋಂಥ ಕಾರ್ಯಕರ್ತರುಗಳಿಗೆ ಯಾವುದೇ ತೊಂದರೆ ಬಂದರೂ ಕೂಡ ನೀನೇ, ನಾನು ಏನು 40 ವರ್ಷಗಳ ಕಾಲ ನಡೆಸ್ಕೊಂಬಂದೆ, ಮುಂಬರುವಂಥ ದಿನಗಳಲ್ಲಿ ನೀನೇ ನಡೆಸ್ಕೊಂಡು ಹೋಗ್ಬೇಕು ಅನ್ನೋ ಮಾತು ಕೊಟ್ಟು ಎಲ್ಲ ಮುಖಂಡರುಗಳನ್ನು ಕರೆದು ಅವರ ಸಮ್ಮುಖದಲ್ಲಿ ನನಗೆ ಮಾತು ಕೂಡ ಕೊಟ್ಟು ಹೇಳಿದ್ರು ಅವರು. ಅದೇ ರೀತಿ ಈಗ ಏನಾಗ್ತಾ ಇದೆ, ಪಾಪ ಅವ್ರಿಗೆ ಗೊತ್ತಾಗ್ತಾ ಇಲ್ಲ. ಅವ್ರು ಎಲ್ಲೂ ಒಂದು ಬಾಯಿಂದ ಹೇಳಲಿಲ್ಲ. ನನಗೆ ಹೇಳಿದ್ದಾರೆ, ಏನಂತ ಹೇಳಿದ್ದಾರೆ, ಮುಂದಿನ ನಿಮ್ಮ ಏನು ನಾಯಕರು ಹಿಂದೆ ನನಗೆ ಸಹಕಾರ ಕೊಟ್ಟಿದ್ರಿ, ಮುಂಬರುವ ನಮ್ಮ ಕಾಂಗ್ರೆಸ್ ಪಕ್ಷ ನಡೆಸ್ಕೊಂಡು ಹೋಗೋಂಥ ನಾಯಕರು ಯಾರಾದರೂ ಇದ್ರೆ ಅದು ರಾಜೀವ್ ಗೌಡ ಮಾತ್ರ. ರಾಜೀವ್ ಗೌಡನ ಜೊತೆಲಿ ಹೋಗ್ಬೇಕು ಅಂತ ಹೇಳ್ಬಿಟ್ಟು ಭೀಮನಪ್ಪನವರೇ ಸುಮಾರು ಕಾರ್ಯಕ್ರಮಗಳಲ್ಲಿ ಹೇಳಿದ್ದಾರೆ. ಆ ವಿಡಿಯೋಗಳು ನಮ್ಮ ಹತ್ರ ಇದೆ, ಆ ಫೋಟೋಗಳು ಕೂಡ ಇದೆ. ಅವ್ರಿಗೆ ಇವಾಗ ಏನಾಗ್ತಾ ಇದೆ, ಮಾತಾಡೋಕ್ಕೆ ಆಗ್ತಾ ಇಲ್ಲ. ಹಂಗಾಗಿ ಇವಾಗ ಏನಾಗ್ತಾ ಇದ್ದಾರೆ, ಪಾಪ ಅವ್ರಿಗೆ ಇದು ಕೂಡ ಗೊತ್ತಾಗ್ತಿಲ್ಲ, ಮಗು ತರ ಆಗಿದ್ದಾರೆ ಅವರು. ಹಂಗಾಗಿ ಇವಾಗ ಅವ್ರು ಇಲ್ಲೂ ಅಷ್ಟೇನೆ ನೋಡಿ, ನನಗೆ ಹೇಳಿದ್ದಾರೆ, ಪಕ್ಷ ಮುಂದೆ ನಡೆಸ್ಕೊಂಡು ಹೋಗ್ಬೇಕಾದ್ರೆ ರಾಜೀವ್ ಗೌಡರು ಜವಾಬ್ದಾರಿ ಅಂತ. ಈಗ ಏನಾಗುತ್ತೆ, ಎಲ್ಲರೂ ಕೂಡ ಈ ಕಾಂಗ್ರೆಸ್ ಯಾರೇ ಕಾರ್ಯಕರ್ತರು ಬರಲಿ, ಮುಖಂಡರುಗಳು ಬರಲಿ, ಅವ್ರೊಟ್ಟಿಗೆ ಫೋಟೋಗೆ ಕೂರಿಸ್ಕೊಂತಾರೆ. ಬಿಟ್ರೆ ಪಾಪ ಅವ್ರ ಬಾಯಿಂದ ಯಾವತ್ತೂ ಕೂಡ ಇನ್ನೊಬ್ರಿಗೆ ಮಾಡ್ರಿ, ಇನ್ನೊಬ್ರು ನಡೆಸ್ಕೊಂಡು ಹೋಗ್ತಾರೆ ಅನ್ನೋ ಮಾತನ್ನು ಹೇಳಲೇ ಇಲ್ಲ. ಅವರೆಲ್ಲೂ ಹೇಳಿದ್ರೆ ಎಲ್ಲಾದ್ರೂ ಬೇಕಾದ್ರೆ ಹೇಳ್ಬೋದು, ಅದನ್ನ ಸುಮ್ಮನೆ ಅದನ್ನ ಮಿಸ್ಯೂಸ್ ಮಾಡ್ತಿದ್ದಾರೆ. ನನಗೆ ಹೇಳಿರೋ ಸತ್ಯ, ಅದನ್ನ ಡಿ ಕೆ ಶಿವಕುಮಾರ್ ಅವ್ರು ಮುಂದೆನೂ ಹೇಳಿದ್ದಾರೆ, ಮತ್ತೆ ಜನ ಶಿಡ್ಲಘಟ್ಟದ ಎಲ್ಲ ಮುಖಂಡರುಗಳು ಕಾರ್ಯಕರ್ತರುಗಳನ್ನ ಕರೆಸಿ ಹೇಳಿದ್ದಾರೆ. ಹಂಗಾಗಿ ಅವ್ರು ಏನು ಅವತ್ತು ಮಾತು